ನೋಡಿ ಇವತ್ತು ಬದುಕು ಕಟ್ಕೊಳ್ಳಿಕ್ಕೆ ಅಂತ ಬಂದಿರುವಂಥ ಹೆಣ್ಮಕ್ಳುಗಳಿಗೂ ಕೂಡ ಬದುಕೋದಕ್ಕೆ ಅವಕಾಶ ಇಲ್ಲ. ಈ ಕಡೆ ಒಂದು ಕಡೆ ಎಲ್ ಪಿ ಜಿಯಿಂದ ಒಂದು ಕಡೆ ಸಮಸ್ಯೆ ಆಯಿತು ಅಂದರೆ ಇನ್ನು ಮನೆ ಕಡೆ ಸಮಸ್ಯೆ. ಮಕ್ಕಳುಗಳನ್ನ ಓದಿಸ್ಬೇಕು, ಸ್ಕೂಲಿಗೆ ಸೇರಿಸ್ಬೇಕು, ಮತ್ತು ವಯಸ್ಸಾದಂಥ ತಂದೆ ತಾಯಿಗಳಿರ್ತಾರೆ ಅಂಥವ್ರಿಗೆ ಮೆಡಿಸಿನ್ಗಳನ್ನ ಕೊಡಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಒಂದಲ್ಲ ಒಂದು ರೀತಿ ಪ್ರತಿನಿತ್ಯ ಸಮಸ್ಯೆಗಳೇ. ಈ ಒಂದು ವೃತ್ತಿನ ಆಯ್ಕೆ ಮಾಡ್ಕೊಂಬಂದಿರೋವಂಥದ್ದು ನಾವೆಲ್ಲ ಏನು ಗ್ರ್ಯಾಜುಯೇಟ್ಸ್ಗಳಲ್ಲ, ಅಲ್ಪ ಸ್ವಲ್ಪ ಓದ್ಕೊಂಡಿರ್ತೀವಿ, ಅಥವಾ ಸರ್ಕಾರದಿಂದ ಯಾವುದೇ ನಮಗೆ ನೌಕರಿಗಳಿಲ್ಲ. ನಮ್ಮ ದುಡಿಮೆ ಮಾಡಿಕೊಂಡು ನಾವು ಯಾವುದೋ ಒಂದು ಬದುಕುಗಳನ್ನ ಕಟ್ಕೊಂಡು ಮಾಡ್ಕೋಬೇಕು ಅಂತೇಳಿ ಕಲೆಕ್ಷನ್ ಗಾಡಿನೋ ಸಾಲನ ಸೋಲನ ಮಾಡಿ ಗಾಡಿಗಳನ್ನ ತೊಗೊಂಡಿರ್ತೀವಿ. ಆ ಗಾಡಿಗಳನ್ನ EMI ಕಟ್ಟುವಂತಹ ವ್ಯವಸ್ಥೆ ಕೂಡ ಆಗ್ತಾಯಿಲ್ಲ. ಇನ್ನು ಕಲೆಕ್ಷನ್ಗೆ ತೊಗೊಂಡಿರುವಂಥ ಗಾಡಿಗಳು ಈಗ ಕಲೆಕ್ಷನ್ ಕೊಟ್ಟಿಲ್ಲ ಅಂತಂದರೆ ಕಲೆಕ್ಷನ್ ಕೊಟ್ಟಿರೋ ಸುಮ್ಮನೆ ಬಿಡೋದಿಲ್ಲ. ಇನ್ನು ಗಾಡಿ ಓಡಿಸ್ತಿಲ್ಲ ಅಂತಂದರೆ ಬದುಕಾಗೋದಿಲ್ಲ. ಬಾಡಿ ತೊಗೊಂಡು ಮನೆ ಹತ್ರ ನಿಲ್ಲಿಸ್ಕೊಳ್ಳಿಕ್ಕಾಗೋದಿಲ್ಲ, ಯಾಕೆಂದರೆ ಗ್ಯಾಸ್ ಇಲ್ಲ. ಸೊ ಇವತ್ತು ನೋಡಿ ಹೆಣ್ಮಗು ಆಕ್ಸಿಡೆಂಟ್ ಆಯ್ತು, ಯಾರೂ ಇಲ್ಲ, ಕೇಳೋರಿಲ್ಲ. ಮತ್ತು ರಸ್ತೆಯಲ್ಲಿ ನಡು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿ ಗಾಡಿ ನಿಂತ್ಕೊಂಡಿತ್ತು. ಸೊ ಆದ್ರೂ ಕೂಡ ಯಾರೋ ಸಾರ್ವಜನಿಕರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಸೊ ಮಾನವೀಯತೆ ಅಂತ ಉಳ್ಕೊಂಡಿದೆ ಅಂತಂದರೆ ಎಲ್ಲೋ ಒಂದು ಕಡೆ ಯಾರು ಒಬ್ಬರು ಸಹಾಯ ಮಾಡೇ ಮಾಡ್ತಾರೆ. ತೀರಾ ಕಡಿಮೆ ಆಗಿಬಿಟ್ಟಿದೆ. ಇವತ್ತು ಯಾವುದೋ ಒಂದು ಆಕ್ಸಿಡೆಂಟ್ ಆದರೂ ಬರೀ ವೀಡಿಯೋ ಮಾಡ್ಕೊಳೋಣ, ಅಥವಾ ಯಾವುದೋ ಒಂದು ಹೆಣ್ಮಗು ಹೋಗ್ತಾ ಇದೆ ಅಂತಂದರೆ ರೇಕ್ಸೋಣ, ಅಥವಾ ಯಾವುದೋ ಒಂದು ಹೆಣ್ಮಕ್ಳುಗಳು ಯಾವುದೋ ಒಂದು ಬದುಕು ಕಟ್ಕೊತಾ ಇದ್ದಾರೆ ಅಂದರೆ ಅವ್ರನ್ನೆಲ್ಲ ಹೀಯಾಳಿಸಿ ಮಾತಾಡೋ ಅಂತ ಕೆಲಸ ಮಾಡೋಣ. ಸೊ ಇದೇನೆ ಈಗ ನೆನ್ನೆನೂ ಕೂಡ ನಮ್ಮ ಯಾರು ಉಮಾ ಹೇಳ್ತಾಯಿದ್ರು, ಅಣ್ಣ ಬಸ್ನವನು ಹೋಗಿ ಲೇ ಅಂತಂದ, ಮನೇಲಿ ಪಾತ್ರೆ ತೊಳೆಯೋದು ಬಿಟ್ಬಿಟ್ಟು ಬಂದು ಗಾಡಿ ಇಟ್ಕೊಂಡಿದ್ಯಾ ಅಂತಾರೆ. ಆ್ಯಕ್ಚುಲಿ ಆ ಥರ ಅಂತಾರಲ್ವ ಆ ಚಾಲಕರುಗಳು, ಅವನು ಕೂಡ ಒಂದು ತಾಯಿಯಿಂದನೇ ಬಂದಿರ್ತಾನೆ ಅನ್ನೋದು ಮರ್ತಿರ್ತಾನೆ.